ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಸಿಂಪಲ್ ಹೇರ್ ಕೇರ್ ರೊಟೀನು ಗೈಸ್. ಇದು ನಾನು ವೀಕ್ಲಿ ಮಾಡೋವಂಥ ವೀಕ್ಲಿ ಅಲ್ಲ, ಆಲ್ಮೋಸ್ಟ್ 1 ಮಂತ್ ಕೆಲವೊಂದು ಸರಿ ಆಲ್ಮೋಸ್ಟ್ 1 ಮಂತ್ಗೂ ಮುಂಚೆನೇ ಮಾಡಿರ್ತೀನಿ. ಮೆಹಂದಿ ನುಪ್ಪುರ್ ಮೆಹಂದಿನ ಯೂಸ್ ಮಾಡೋದು ನಾನು ತಲೆಗೆ ಅಂತ ಹೇಳಿದ್ರೆ ಅದು ಸ್ಕ್ಯಾಲ್ಪ್ನ ತುಂಬ ಕ್ಲೀನ್ ಮಾಡುತ್ತೆ ಆ್ಯಂಡ್ ಬಾಡಿಗೆ ತಂಪಾಗಿಡುತ್ತೆ ಬಾಡಿನ. ಆಮೇಲೆ ಏನು ಡ್ಯಾಂಡ್ರಫ್ ಆಗಲಿ ಅಥವಾ ಏನೂ ಇರೋಲ್ಲ, ಸ್ಕ್ಯಾಲ್ಪ್ ನೀಟಾಗಿ ಕ್ಲೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ಮೆಹಂದಿನ ಅಪ್ಲೈ ಮಾಡೋದು. ಆ್ಯಂಡ್ ಇದನ್ನು ಹೇಗೆ ಕಲಿಸ್ಕೋಬೋದು ಅಂತ ಹೇಳಿದ್ರೆ, ಕೆಲವರು ಮೊಸರು ಹಾಕ್ಕೊಂಡು ಕಲಿಸ್ಕೊತಾರೆ, ಕೆಲವರು ಮೊಟ್ಟೆ ಹಾಕ್ಕೊಂಡು ಕಲಿಸ್ಕೊತಾರೆ, ಒಬ್ಬೊಬ್ಬರು ಒಂದೊಂದು ಥರ ಕಲಿಸ್ಕೊತಾರೆ. ನಾನು ಪ್ಲೇನ್ ವಾಟರಲ್ಲಿ ಕಲಿಸ್ಕೊತೀನಿ ಬಿಕಾಸ್ ನಂದು ಆಯಿಲಿ ಸ್ಕ್ಯಾಲ್ಪ್ ಆಗಿರೋದ್ರಿಂದ. ಅಂದರೆ ಸ್ಕ್ಯಾಲ್ಪ್ ಮೇಲೂ ನಾವು ಟ್ರೀಟ್ಮೆಂಟ್ ಮಾಡೋದು ಮುಖ್ಯ. ಬಿಕಾಸ್ ಕೆಲವರು ಆಯಿಲಿ ಸ್ಕ್ಯಾಲ್ಪ್ ಇಟ್ಕೊಂಡು ಮೊಸರು ಮಿಕ್ಸ್ ಮಾಡಿ ಹಾಕೋದಂತ ಅಂದರೆ ಏನು ವರ್ಕ್ ಆಗೋಲ್ಲ. ಸೊ ಹಾಗಾಗಿ ಆಯಿಲಿ ಸ್ಕ್ಯಾಲ್ಪ್ ಇರೋರು ಮೆಹಂದಿಗೆ ನೀರು ಹಾಕೊಂಡು ಕಲಿಸ್ಕೊಳ್ಳಿ. ಡ್ರೈ ಸ್ಕ್ಯಾಲ್ಪ್ ಇರೋರು ಮೊಸರು ಬೆಸ್ಟು. ಕೆಲವರು ಆಯಿಲ್ ಹಾಕೋತಾರೆ, ನಾರ್ಮಲ್ ಆಯಿಲ್ ಹಾಕ್ಕೊತಾರೆ. ಬಟ್ ನಾನು ಪ್ರಿಫರ್ ಮಾಡೋದು ನೀರು, ಬಿಕಾಸ್ ಅದು ನೀಟಾಗಿ ಅಪ್ಲೈ ಆಗೋದಕ್ಕೆ, ಜೊತೆಗೆ ಅಂದರೆ ಆ ಇಂಗ್ರೀಡಿಯೆಂಟು ನೀಟಾಗಿ ಎಫೆಕ್ಟ್ ಆಗೋದಕ್ಕೋಸ್ಕರ ಬರೀ ಮೆಹಂದಿ ಮತ್ತು ನೀರಿಂದನೇ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡಬೇಕು ಗೈಸ್. ಇನ್ನೊಂದು ಏನಂತ ಹೇಳಿದ್ರೆ, ಮೆಹಂದಿ ಕಲಿಸ್ಬೇಕಾದ್ರೆ ಹುಷಾರಾಗಿ ಕಲಿಸ್ಬೇಕು. ಬಿಕಾಸ್ ಏಕ್ದಮ್ ನೀರು ಹಾಕ್ಕೊಂಡ್ರೆ ಅದು ಹೆಂಗಾಗುತ್ತೆ ಅಂತ ಗೊತ್ತಾಗಲ್ಲ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತ ಹೋಗಬೇಕು. ಅಂದರೆ ಈಗ ನಾವು ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಆ ಥರ, ಬಟ್ ಅಷ್ಟು ಗಟ್ಟಿಗಲ್ಲ. ಇದು ಮೆಹಂದಿನ ಹೇಗಂತ ಹೇಳಿದ್ರೆ ಅಪ್ಲೈ ಮಾಡೋ ಥರ ಟೆಕ್ಸ್ಚರ್ ಇರಬೇಕು. ಬಿಕಾಸ್ ಕೆಲವರು ಬ್ರಷ್ ಯೂಸ್ ಮಾಡ್ತಾರೆ, ಬಟ್ ನಾನು ಕೈಯಲ್ಲೇ ಹಾಕೋದ್ರಿಂದ ಸ್ವಲ್ಪ ತೆಳ್ಳಗೆ ಕಲಿಸ್ಕೊತೀನಿ. ಈಗ ಈ ಥರ ಆಗಿದೆ ಫೈನಲ್. ಇದು ಇಷ್ಟು ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಬೇಕು. ಅಂದರೆ ಫುಲ್ಲು ತೆಳ್ಳೇನೂ ಆಗಬಾರ್ದು, ಫುಲ್ ಗಟ್ಟಿನೂ ಆಗಬಾರ್ದು. ಬಿಕಾಸ್ ಅಪ್ಲೈ ಮಾಡೋದಕ್ಕೆ ಹಿಂಸೆ ಆಗುತ್ತೆ. ಅದು ಸ್ವಲ್ಪ ತಟ್ಟೆ ಮುಚ್ಚಿ ಸ್ವಲ್ಪ ಹಾಗೆ ಬಿಡಬೇಕು ಗೈಸ್. ತಲೆಗೇನೋ ರೆಡಿ ಮಾಡಿ ಇಟ್ಟಾಗಿದೆ, ಹೊಟ್ಟೆಗೂ ಹಾಕೊಬೇಕಲ್ವ ಏನಾರು. ಅದನ್ನು ಏನಾರು ಹೆಲ್ತಿಯಾಗಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ರೀ ಏನು ಮಾಡ್ತಿದ್ದೀನಿ ಅಂತ. ಇಷ್ಟು ಈರುಳ್ಳಿ ಮತ್ತು ಇದು ಏನದು ನುಗ್ಗೆ ಸೊಪ್ಪನ್ನ ತೊಗೊಂಡು ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಎಷ್ಟು ಬೇಕಷ್ಟು ಮೊಟ್ಟೆ ಹೊಡ್ಕೊಂಡು ಹಾಕ್ಕೊಂಡು ಅದೆಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಎಲ್ಲನೂ ನೀಟಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ನಾನು 4 ಮೊಟ್ಟೆ ತೊಗೊಂಡಿದ್ದೀನಿ. ಸಾಲ್ಟು, ಆಮೇಲೆ ಚಿಲ್ಲಿ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್, ಚೂರು ಗರಂ ಮಸಾಲ, ಧನಿಯಾ ಪೌಡರ್, ಇಷ್ಟನ್ನ ಹಾಕ್ಕೊಂಡು ಆಮೇಲೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಎಲ್ಲ ಹಾಕ್ಬಿಡ್ಬೇಕು ಗೈಸ್. ಇದನ್ನು ಬ್ರೇಕ್ಫಾಸ್ಟ್ ಥರನೂ ತಿನ್ಬೋದು. ನಾನು ಬ್ರೇಕ್ಫಾಸ್ಟ್ ಥರನೇ ತಿನ್ನೋದು. ಫುಲ್ ಆಗುತ್ತೆ ಸ್ಟಮಕ್ಕು, ಹೊಟ್ಟೆ ತುಂಬ್ದಂಗಿರುತ್ತೆ. ನಾನು ಇದನ್ನೇ ಮಾಡೋದು ಯಾವಾಗಲೂ. ನಾನು 4 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇದು ಹಾಕೋಬೋದು, ಏನು ಹಸಿರು ಮೆಣಸಿನ್ಕಾಯಿ, ಅದನ್ನು ನೀಟಾಗಿ ಸಣ್ಣ ಕಟ್ ಮಾಡಿ ಹಾಕೋಬೋದು. ಬಟ್ ನನಗೆ ಬಾಯಿಗೆ ಸಿಕ್ಕಿದ್ರೆ ಕೆಟ್ಟು ಕೋಪ ಬರುತ್ತೆ, ಅದಕ್ಕೆ ಹಾಕ್ಕೊಳ್ಳಲ್ಲ. ಇಲ್ಲಾಂದರೆ ಪೆಪ್ಪರ್ನು ಪೌಡರ್ ಮಾಡಿ ಹಾಕ್ಕೊಬೋದು, ಇಲ್ಲ ಹಂಗೆ ಸ್ವಲ್ಪ 1-2 ಗ್ರೈಂಡ್ ಮಾಡಿ ಹಾಕ್ಕೊಬೋದು, ಇಲ್ಲ ಕುಟ್ಬಿಟ್ಟು ಹಾಕ್ಕೊಬೋದು, ಹೆಂಗಾರು ಹಾಕ್ಕೊಬೋದು. ಹಿಂಗೆ ಹಾಕ್ಕೊಂಡು, ಗೊತ್ತಲ್ವ ಎಲ್ರಿಗೂ ಆಮ್ಲೆಟ್ ಹಾಕೋದು, ನಾರ್ಮಲಾಗಿ ಆಮ್ಲೆಟ್ ಹಾಕ್ಕೊಳ್ಳೋದು, ತಿನ್ನೋದಷ್ಟೇ. ಇದು ಎತ್ಬಿಟ್ಟು ತೋರಿಸ್ತೀನಿ ಗೈಸ್. ಫೈನಲ್ ಔಟ್ಕಮ್ ಹಿಂಗೆ ಬಂದಿದೆ ನೋಡಿ. ನೋಡೋಕ್ಕಳೆ ಪಿಜ್ಜಾ ಥರ ಐತಲ್ವಾ, ಕಾಣಿಸಿದ್ಯಾ? ಪಿಜ್ಜಾ ಥರ ಇದೆ ಅಲ್ವಾ. ಆದರೆ ಅದು ಪಿಜ್ಜಾ ಅಲ್ಲ, ಆಮ್ಲೆಟು, ಡಿಫ್ರೆಂಟ್ ಆಮ್ಲೆಟು, ಹೆಲ್ತಿ ಆಮ್ಲೆಟು. ಇದನ್ನ ಈಗ ಚೆನ್ನಾಗಿ ತಿನ್ಬಿಟ್ಟು ಮತ್ತೆ ಮನ್ಸು ಬಂದರೆ ಇಲ್ಲ, ನಿಜವಾಗ್ಲೂ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಗೈಸ್ ಈಗ ಇದು ಈ ಥರ ಆಗಿದೆ. ಆಲ್ಮೋಸ್ಟ್ 1 ಅವರ್ ಬಿಟ್ಟಿದ್ದೀನಿ ನಾನು ಕಲಿಸ್ಬಿಟ್ಟು. ಅಪ್ಲೈ ಮಾಡೋಕ್ಕೂ ಮುಂಚೆ ಗೈಸ್, ಅಂದರೆ ನಾವು ಕೂದಲಿಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಕೂದಲನ್ನ ನೀಟಾಗಿ ಸಿಕ್ಬಿಡಿಸ್ಕೊಬೇಕು. ಯಾಕಂತ ಹೇಳಿದ್ರೆ ಅದು ನೀಟಾಗಿ ಕೂದಲಿಗೆಲ್ಲ ಅಪ್ಲೈ ಮಾಡಬೇಕಲ್ವ, ಅದಕ್ಕೆ ಫಸ್ಟು ನೀಟಾಗಿ ಸಿಕ್ಬಿಡಿಸ್ಕೊಂಡು ಒಂದ್ಸರಿ ಕೋಮ್ ಮಾಡಿದ್ರೆ ಸ್ಕ್ಯಾಲ್ಪ್ಗೂ ಸ್ವಲ್ಪ ಮಸಾಜ್ ಆದಂಗೆ ಆಗುತ್ತೆ. ಹಂಗಾಗಿ ಫುಲ್ಲು ನೀಟಾಗಿ ಸಿಕ್ಬಿಡಿಸ್ಕೊಂಡು ಆಮೇಲೆ ನಾನು ಜಾಸ್ತಿ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ತೀನಿ. ಕೆಲವ್ರು ಕೂದಲಿಗೆಲ್ಲ ತುಂಬ ಹಾಕೊತಾರೆ, ನಾನು ಕೂದಲಿಗೆ ತುಂಬ ಹಾಕಲ್ಲ. ಬಟ್ ಸ್ಕ್ಯಾಲ್ಪಿಗೆ, ಬಿಕಾಸ್ ನಂದು ಆಯಿಲಿ ಸ್ಕ್ಯಾಲ್ಪ್ ಇದೆ ಅಲ್ವಾ, ನಾನು ಅರ್ಧ ಮೆಹಂದಿ ಹಾಕೋದೆ ನನ್ನ ಸ್ಕ್ಯಾಲ್ಪ್ ಕ್ಲೀನ್ ಆಗಲಿ ಅನ್ನೋದಕ್ಕೋಸ್ಕರ. ಅಂದರೆ ಫುಲ್ಲು ಆಯಿಲಿ ಇರುತ್ತೆ ಅಲ್ವಾ, ಹಂಗಾಗಿ ಸ್ವಲ್ಪನಾದರೂ ಕ್ಲೀನ್ ಆಗಲಿ, ಬಿಲ್ಡಪ್ಸ್ ಎಲ್ಲ ಹೋಗಲಿ. ಮೇನ್ ಈ ಬಿಲ್ಡಪ್ಸ್ಗೆ ವರ್ಕ್ ಆಗುತ್ತೆ. ಎಲ್ಲ ನೀಟಾಗಿ ಹಾಕ್ಬಿಟ್ಟು ಕೊನೆಯಲ್ಲಿ ಮೊಸರು ಹಾಕ್ಕೊತೀನಿ. ಅಂದರೆ ಹೇರ್ಸಿಗೆ ಮಾತ್ರ, ಹೇರ್ಸ್ ಡ್ರೈ ಇದೆ ಅಲ್ವಾ, ಅದಕ್ಕೋಸ್ಕರ ಹಾಕ್ಕೊತೀನಿ.
ಈಗ ಹಿಂಗಿದೆ ನೋಡಿ, ಫುಲ್ಲು ಡ್ರೈ ಆಗೋರಿಗೆ ಬಿಡಬೇಕು. ಗೈಸ್ ಹಾಕೊಂಡಿದ್ದೀನಿ ಆಲ್ಮೋಸ್ಟ್ 3 to 4 hours ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳೋದು ನಾನು. ನೋಡಿ ಕೈಯೆಲ್ಲ ಹೇಗಾಗಿದೆ ಕಲರು. ಗೈಸ್ ನೋಡಿ ಫೈನಲ್ ರಿಸಲ್ಟ್ಸ್ ಈ ಥರ ಬಂದಿದೆ. ಯಪ್ಪ ಎಷ್ಟು ಸ್ಮೂತಾಗಿ ಇತ್ತು ಅಂತ ಹೇಳಿದ್ರೆ, ನಾನು ಇವನ್ ತಲೆನೂ ಬಾಚಿಲ್ಲ, ಇನ್ನೂ ಒದ್ದೆ ಇತ್ತು. ಜಸ್ಟ್ ಕೈಯಲ್ಲಿ ಹಿಂಗೆ ಒದ್ರಿದ್ದು ಅಷ್ಟೇ. ಎಷ್ಟು ಚೆನ್ನಾಗಿ ಸ್ಮೂತಾಗಿ ಕಾಣಿಸ್ತಿತ್ತು ಅಂದರೆ, ಕಲರು ಚೆನ್ನಾಗಿ ಕಾಣಿಸ್ತಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾವ ಥರ ಬೇಕು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ಮತ್ತೆ, ಟಾಟಾ ಬಾಯ್.